ಲಕ್ಷಾಂತರ ಜನರಿಗೆ ಹಣ ಬರ್ತಾ ಇದೆ. ಅದರ ಸದುಪಯೋಗ ಆದರೆ ಅವಳು ವಿದ್ಯಾವಂತರಾಗೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ನಾನು ಇದನ್ನ ಮಾಡಿದ್ದು. ಇವತ್ತು ನಮ್ಮ ತಾಯಂದ್ರಲ್ಲಿ ಒಂದೇ ಒಂದು ಕೈ ಜೋಡಿಸಿ ಪ್ರಾರ್ಥನೆ, ದಯಮಾಡಿ 18-20 ವರ್ಷ ಆಗ್ತಿದ್ದಂಗೆ ನಿನ್ನ ಮಗಳ ಮದುವೆ ಮಾಡೋ ಬಗ್ಗೆ ಯೋಚನೆ ಮಾಡಿದ್ದೇನೆ. ಅವಳು ಎಲ್ಲಿವರೆಗೆ ಓದ್ತೀನಿ ಅಂತ ಹೇಳ್ತಾಳೋ ಅಲ್ಲಿವರೆಗೆ ಓದಿಸೋ ಕಡೆ, ವಿದ್ಯಾವಂತರಾಗೋ ಮಾಡೋ ಕಡೆ ನೀವು ವಿಶೇಷವಾದ ಗಮನ ಕೊಟ್ಟರೆ ಅವಳು ಇದ್ದ ಮನೆ ಹೋದ ಮನೆ ಎರಡನ್ನೂ ಸಾಕುವಂತ ಶಕ್ತಿ ಅವಳಿಗೆ ಬರುತ್ತೆ. ಆ ಕೆಲಸವನ್ನು ಮಾಡುವಂತ ಮಹತ್ ಕಾರ್ಯ ನಿಮ್ಮ ಕೈಲಿದೆ. ಆ ಕೆಲಸವನ್ನ ನಮ್ಮೆಲ್ಲ ತಾಯಿಯಂದರು ವಿಶೇಷವಾಗಿ ಮಾಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಸಾರ್ಥಕ ಬದುಕಿಗೆ ಧರ್ಮವೇ ಅಡಿಗಲ್ಲು.